ಯಾವ ದೊಡ್ಡ ವ್ಯಕ್ತಿನಪ್ಪ ಅದಾಗ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಏನು ವಿಷಯ ಅಂದರೆ ಇವತ್ತು ನಾನು ಚಾಮರಾಜನಗರ ಜಾತ್ರೆಗೆ ಬಂದಿದ್ದೀನಿ. ಇದೇನು ವಿಶೇಷತೆ ಅಂದರೆ ಇಲ್ಲಿ ಆಷಾಢ ಟೈಮಲ್ಲಿ ಫಸ್ಟ್ ಟೈಮ್ ಇಲ್ಲೇ ಜಾತ್ರೆ ನಡೆಯೋದು. ಸೊ ಇಲ್ಲಿಗೆ ಹೊಸದಾಗಿ ಮದುವೆ ಆಗಿರೋ ಹುಡುಗಿಗಳು ಬರ್ತಾರೆ. ಸೊ ನೋಡೋಕ್ಕೆ ಒಂಥರ ಚೆನ್ನಾಗಿರುತ್ತೆ. ಸೊ ಆದಷ್ಟು ವೀಡಿಯೋಸ್ನ ನಾನು ಕ್ಯಾಪ್ಚರ್ ಮಾಡಿದ್ದೀನಿ, ಯಾಕಂದರೆ ತುಂಬ ರಶ್ ಇತ್ತು, ಹಾಗಾಗಿ ದೇವಸ್ಥಾನದ ಮುಂದೆ ಹೋಗೋಕ್ಕಾಗಲಿಲ್ಲ. ಆದಷ್ಟು ವೀಡಿಯೋಸ್ನ ನಾನು ಇಲ್ಲಿ ಕ್ಯಾಪ್ಚರ್ ಮಾಡಿದ್ದೀನಿ. ಸೊ ವಿಡಿಯೋ ಕೊನೆ ತನಕ ನೋಡಿ. ತುಂಬ ವರ್ಷದ ನಂತರ ನಾನು ಕೂಡ ಹೋಗಿದ್ದೀನಿ, ನಾನು ಹೋಗಿರಲಿಲ್ಲ ತುಂಬ ರಶ್ ಇರುತ್ತೆ ಅಂತ. ಯಾವ ದೊಡ್ಡ ವ್ಯಕ್ತಿನಪ್ಪ ಅದಾಗ ಇಲ್ಲಿ ನಾವು ಲೆಕ್ಕದಲ್ಲಿ ನಿಮ್ಮ ಸೂಟ್ ಮಾಡ್ಬೇಕು. ಹೌದಾ? ಆಯ್ತು ಎಲ್ಲ ಕುಟುಂಬದವ್ರಿಗೆ ಒಳ್ಳೇದಾಗಲಿ. ಬನ್ನಿ ಎಲ್ಲ ಕರ್ಕೊಂಡ್ಬನ್ನಿ ನಮ್ಮ. ಆಯಿತು ಸರ್, ಆಯಿತು, ಥ್ಯಾಂಕ್ ಯು. ಐಶು ಜಾತ್ರೆ ಎಲ್ಲ ಮುಗಿಸ್ಕೊಂಡು ಹಾಗೆ ನಾವು ಸಂಜೆ ಎಕ್ಸಿಬಿಷನ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಅಲ್ಲಿ ಎಕ್ಸಿಬಿಷನ್ ಕೂಡ ಇತ್ತು, ಹಾಗಾಗಿ ನಾನು ನನ್ನ ಸಿಸ್ಟರ್ ಎಲ್ಲ ಎಕ್ಸಿಬಿಷನ್ಗೆ ಹೋದ್ವಿ. ಶಮಿಕಾನು ಬಂದಿದ್ಲು. ನೋಡಿ ಹೇಗಿದೆ ಅಂತ ಪೂರ್ತಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಹೋಗ್ತಿದ್ದಂಗೆ ಎಂಟ್ರಿಲಿ ಫ್ಲವರ್ ಶೋ ಇತ್ತು.
ಎಕ್ಸಿಬಿಷನ್ ಎಲ್ಲ ಮುಗಿಸ್ಕೊಂಡು ಹಾಗೆ ದೇವಸ್ಥಾನದ ಹತ್ರ ಹೋಗೋಣ ಅಂತ ಹೋಗಿದ್ವಿ. ಯಾಕಂದರೆ ಆ ದಿನ ತುಂಬಾ ರಶ್ ಇರುತ್ತೆ, ಬೇಡ ಅಂತ ಅಂದ್ಕೊಂಡಿದ್ವಿ. ಆದರೂ ಒಂದ್ಸರಿ ಹೋಗೋಣ, ವರ್ಷಕ್ಕೊಂದ್ಸರಿ ಅಲ್ವಾ ಅಂತ ಹೋದ್ವಿ. ನೋಡಿ ಎಷ್ಟೊಂದು ರಶ್ ಇದೆ, ತುಂಬ ರಶ್ ಇದೆ. ಒಳಗಡೆ ಅಂತೂ ಹೋಗೋಕ್ಕಾಗಲಿಲ್ಲ, ಹಾಗಾಗಿ ಆಚೆನೇ ವೀಡಿಯೋಸ್ ಮಾಡ್ಕೊಂಡಿದ್ದೀನಿ.